ಅಧಿಕಾರಿಗಳನ್ನು ಎತ್ತಿರ್ತಕ್ಕಂಥ ದ್ರೋಹ ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು. ಆ ರೀತಿ ನಾವು ಅವರಿಗೆ ಧಿಕ್ಕಾರ ಕೊಡ್ತೀವಿ. ಅವರಿಗೆ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಿಂದ ಪ್ರಕರಣ ದಾಖಲಾಗುತ್ತೆ. RC ಗುಪ್ತಾ ಪಿತಾಮಹ, ನಮ್ಮ EPS ನಿವೃತ್ತರಿಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿರ್ತಕ್ಕಂಥ ಧೀಮಂತ ನಾಯಕ. ಆ ಒಂದು ನಾಯಕನ ಇವತ್ತು ಅವರು ತಿರುಗಾ ಕೊಟ್ಟು ಹೋಗಿದ್ದಾರೆ ಅಂತಂದ್ರೆ ಸ್ನೇಹಿತರೆ, ಇವರು ಯಾವ ಮಟ್ಟದಲ್ಲಿ ನಮ್ಮನ್ನು ನಡೆಸ್ಕೊತಾ ಇದ್ದಾರೆ ನಮ್ಗೆ ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ತಾವ್ಯಾರು ಹೆದರಬೇಕಾಗಿಲ್ಲ. ಶ್ರೀ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಹೋರಾಟ ನಾವು ನಮ್ಮ ಅಕೌಂಟ್ಗೆ ದುಡ್ಡು ಬಂದು ಬೀಳೋವರೆಗೂ ನಾವು ನಿಲ್ಲಿಸಲ್ಲ. ನಾವು ನಮ್ಮ ಹೋರಾಟ ಮುಂದುವರಿಸ್ತೀವಿ. ಸ್ನೇಹಿತರೆ, ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಇವಾಗ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೆ ಕೇಳಿದ್ರು. ಏನ್ ಪ್ರಶ್ನೆ ಕೇಳಿದ್ರು? ನಿಮಗೆ 7,000 ರೂಪಾಯಿ ಕೇಳ್ತಾ ಇದ್ದೀರಲ್ಲ, ಯಾವ ಆಧಾರದ ಕೇಳ್ತಾ ಇದ್ದೀರಾ? 7,000 ರೂಪಾಯಿಗೆ ಕೋರ್ಟ್ ಆರ್ಡರ್ ಇದೆಯಾ? ನೀವು ಕೋರ್ಟ್ ನಲ್ಲಿ ಏನಾದ್ರು ಕಂಟೆಂಪ್ಟ್ ಹಾಕಿದ್ದೀರಾ? ಅದಕ್ಕೆ ನಾನು ಈಗ ಉತ್ತರ ಕೊಡ್ತೀನಿ. ಸ್ನೇಹಿತರೆ, 2014 ಇಸ್ವಿಯಲ್ಲಿ ಕೋಶಿಯಾರ್ ಕಮಿಟಿ ಅಪಾಯಿಂಟ್ ಮಾಡಿದ್ರು. ಕೋಶಿಯಾರ್ ಕಮಿಟಿ ಏನದು? ಪಾರ್ಲಿಮೆಂಟರಿ ಕಮಿಟಿ, JPC ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕೊಡ್ತಕ್ಕಂಥ ವರದಿ ಏನಿದೆ ಅದು ಕಾನೂನು. ಆ ಕಾನೂನನ್ನು ನಾವು ಇಂಪ್ಲಿಮೆಂಟ್ ಮಾಡದೆ ಇವತ್ತು ದ್ರೋಹ ಮಾಡಿದ್ದಾರೆ. 2014ರಲ್ಲಿ 3,000 ರೂಪಾಯಿ ಪ್ಲಸ್ DA ಕೊಡಬೇಕು ಅಂತ ಹೇಳಿ ಆದೇಶ ಕೊಟ್ಟರು. 10 ವರ್ಷದಲ್ಲಿ ಇವತ್ತೇನಾದ್ರು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಇವತ್ತು 13,000 ರೂಪಾಯಿ ಪೆನ್ಷನ್ ಬರ್ತಾ ಇತ್ತು ನೀವೆಲ್ಲರಿಗೂ. ಈ ಆದೇಶವನ್ನ ಕೇಂದ್ರ ಸರ್ಕಾರ ಮತ್ತು PF ಅಧಿಕಾರಿಗಳು ಧಿಕ್ಕರಿಸಿ ಅವರು ಮನೆಯಲ್ಲಿ ಮಲಗಿಬಿಟ್ಟಿದ್ದಾರೆ. ಆ ದೃಷ್ಟಿಯಿಂದ ಸ್ನೇಹಿತರೆ, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಆ ಒಂದು ಇದನ್ನ ನಿಯಮವನ್ನ ಇಟ್ಕೊಂಡು ಶ್ರೀ ಅಶೋಕ್ ರಾವತ್ ಅವರು 7,500 ರೂಪಾಯಿ DA ಮತ್ತೆ ಮೆಡಿಕಲ್ ಅಲಯನ್ಸ್ ಕೊಡಿ ಅಂತೇಳಿ 2018ರಲ್ಲಿ ತಮ್ಮ ವಾದವನ್ನ ಮಂಡಿಸಿದ್ರು. ಆ ವಾದವನ್ನ ಮಂಡಿಸಿದ್ರು. ಆ ಒಂದು ಕೋಶಿಯಾರ್ ಕಮಿಟಿ ಆಧಾರದಿಂದ ಈ ಒಂದು ಕಾನೂನಾತ್ಮಕ ಹೋರಾಟವನ್ನ ಶ್ರೀ ಅಶೋಕ್ ರಾವತ್ ಅವರು ನಡೆಸ್ತಾ ಇದ್ದಾರೆ. ಇದು ನ್ಯಾಯಬದ್ಧವಾಗಿದೆ. ಯಾಕೆ ಅಂತಂದ್ರೆ ನಾವು ಕೊಟ್ಟಿರ್ತಕ್ಕಂಥ ದೇಣಿಗೆ, ಅವರು ಕೊಡ್ತಕ್ಕಂಥ ಪುಡಿ 1,000 ರೂಪಾಯಿ ಕಾಸು ಯಾವುದಕ್ಕೂ ಸಮ ಅಲ್ಲ. ನಮ್ಮ ದೇಣಿಗೆನ ಲೆಕ್ಕ ಹಾಕಿದ್ರೆ ಇವತ್ತು ನಮಗೆ ಕಾನೂನುಬದ್ಧವಾಗಿ 6,000 ರಿಂದ 7,000 ರೂಪಾಯಿ ಬರ್ತಾ ಇತ್ತು. ಆ ಒಂದು ಅಮೌಂಟ್ ಅವರು ಇವತ್ತು ನಮಗೆ ಈ ರೀತಿಯಾಗಿ 1,000 ರೂಪಾಯಿ ಕೊಡ್ತಾ ಇದ್ದಾರೆ. ಆದ್ರೆ ಸ್ನೇಹಿತರೆ, ತಾವು ಯಾವುದೇ ಕಾರಣದಿಂದ ಹೆದರಬೇಕಾಗಿಲ್ಲ. ನಾನು ಅದನ್ನೇ ಪ್ರತಿ ಮೀಟಿಂಗ್ ಕೂಡ ಹೇಳ್ತಾ ಇದ್ದೀನಿ. ನೀವು ಕೂಡ ಸಂಘಟನೆಗಳಾಗಿ ಅಸಂಖ್ಯಾತ ಸಂಖ್ಯೆಯಲ್ಲಿ ಸಮಾವೇಶ ಹೋರಾಟದಲ್ಲಿ ಭಾಗವಹಿಸಬೇಕು. ಈ ದೇಶಕ್ಕೆ ಗೊತ್ತಾಗಬೇಕು. ನಮಗೆ ಮಾಡತಕ್ಕಂಥ ಅನ್ಯಾಯದ ಬಗ್ಗೆ ನಾವು ಖಂಡಿಸಬೇಕು. ಸ್ನೇಹಿತರೆ, ತಾವು ಯಾರು ಕೂಡ ಹೆದರ್ತಕ್ಕಂಥ ಸಂದರ್ಭ ಇಲ್ಲ. ತಾವೆಲ್ಲರೂ ಜೊತೆಯಾಗಿ ಹೋಗೋಣ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸೋಣ. ಆ ದೃಷ್ಟಿಯಿಂದ ಸ್ನೇಹಿತರೆ, ಕಾನೂನಾತ್ಮಕವಾಗಿ ನೀವೇನು ಹೆದರಬೇಕಾಗಿಲ್ಲ. 2014 ನಂತರ ಇರತಕ್ಕಂಥವ್ರಿಗೆಲ್ಲರಿಗೂ ಕೂಡ ಪೆನ್ಷನ್ ಬರುತ್ತೆ. ಯಾವುದೇ ಕಾರಣಗಳು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. 2014 ಕೆಳಗಡೆ ಇರ್ತಕ್ಕಂಥವ್ರಿಗೆ RC ಗುಪ್ತಾ ಜಡ್ಜ್ಮೆಂಟ್ ಇವತ್ತಲ್ಲ ನಾಳೆ ಅಪ್ಲೈ ಆಗಿ ಆಗುತ್ತೆ. ಈ 2 ಜಡ್ಜ್ಮೆಂಟ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಕೇವಲ 15 ಲಕ್ಷ ಜನ ಮಾತ್ರ ಉಳ್ಕೋತಾರೆ. ಬಾಕಿ 78 ಲಕ್ಷ ಜನ ಹೈಯರ್ ಪೆನ್ಷನ್ ಕೊಟ್ಟು ಹೋಗ್ತಾರೆ. 15 ಲಕ್ಷ ಜನಕ್ಕೆ ಎಷ್ಟು ದುಡ್ಡು ಬೇಕು? 90,000 ಕೋಟಿ ಏನಿದೆ, ಆ ಕೋಟಿನಲ್ಲಿ 15,000 ಜನ ಪೆನ್ಷನ್ದಾರರಿಗೆ ದುಡ್ಡು ಕೊಡ್ಲಿಕ್ಕೆ ಅವಕಾಶ ಇದೆ. ಆ ದೃಷ್ಟಿಯಿಂದ ಸ್ನೇಹಿತರೆ, ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣದಲ್ಲೂ ಅವರು ನಮ್ಮನ್ನು ವಂಚಿಸಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ನ್ಯಾಯ ಪಡೆದೇ ಪಡಿತೀವಿ ಅಂತಕ್ಕಂಥದ್ದನ್ನ ಈ ಒಂದು ತುಂಬಿದ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ.